ನನಗೆ ಕಳೆದ ಒಂದು 3-4 ದಿವಸಗಳಿಂದ ಸಾವಿರಾರು ಜನ ಬಿ ಜೆ ಪಿ ಕಾರ್ಯಕರ್ತರು, ಹಿತೈಷಿಗಳು, ಮುಖಂಡರುಗಳು, ಪ್ರಮುಖರು ಎಲ್ಲರೂ ಹೇಳ್ತಾ ಇದ್ರು, ಜಯಪ್ರಕಾಶ್ ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ, ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಆಗ್ತಾ ಇದೆ, ಆ ಗೊಂದಲ ನಿವಾರಣೆ ಆಗಬೇಕು, ಕಾರ್ಯಕರ್ತರು ವಿಭಜನೆ ಆಗಬಾರ್ದು, ಗುಂಪುಗಾರಿಕೆ ಆಗಬಾರ್ದು, ಎಲ್ಲ ಒಗ್ಗಟ್ಟಾಗಿರಬೇಕು, ಅದರಿಂದ ದಯಮಾಡಿ ಒಂದು ಪತ್ರಿಕಾಗೋಷ್ಠಿ ನೀವು ಮಾಡಬೇಕು, ಹಿರಿಯ ಮುಖಂಡರು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಫೌಂಡೇಶನ್ ಹಾಕ್ಕೊಟ್ಟಂಥವ್ರು ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಮಾಧಾನಕರವಾದಂಥ ವಿಚಾರಗಳನ್ನು ಕಾರ್ಯಕರ್ತರಿಗೆ ತಿಳಿಸ್ಬೇಕು ಅಂತ ಹೇಳಿ ನನಗೆ ಬಹಳ ಕಾಲ್ಗಳು, ಸಾವಿರಾರು ಕಾಲ್ಗಳು, ಫೋನ್ ಕರೆಗಳು ಬಂತು. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಕೊಳ್ತಿದ್ದೀನಿ, ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. 1993ರಲ್ಲಿ ಜನತಾ ಪರಿವಾರದಲ್ಲಿ ನಾನು ಪ್ರಮುಖ ನಾಯಕನಾಗಿದ್ದೆ. ರಾಷ್ಟ್ರೀಯ ಯುವ ಜನತಾ ದಳದ ಉಪಾಧ್ಯಕ್ಷನಾಗಿ ಮತ್ತು ರಾಜ್ಯದ ಕಾರ್ಯದರ್ಶಿಯಾಗಿ, ದೇವೇಗೌಡರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತು ಅದೇ ರೀತಿಯಲ್ಲಿ ಯುವ ಜನತಾ ದಳದಲ್ಲೂ ಕೂಡ ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ಮುಂಚೂಣಿಯಲ್ಲಿದ್ದಂಥವನು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಒಂಟಿಕೊಪ್ಪಲಿನಲ್ಲಿ ಪ್ರಮುಖರ ಒಂದು ಸಭೆಯನ್ನು ಕರೀತಾರೆ. ಅಲ್ಲಿಗೆ ನನ್ನನ್ನು ಕರೆಸ್ಕೊಳ್ತಾರೆ. ಜಯಪ್ರಕಾಶ್, ನೀನು ಬಹಳ ಒಳ್ಳೆಯವನು, ತುಂಬ ಪ್ರಭಾವಶಾಲಿ, ಶಕ್ತಿಯುತವಾಗಿದೆಯಾ, ನಿನ್ನ ಶಕ್ತಿ ಪ್ರದರ್ಶನ ಎಲ್ಲ ಟೈಮಲ್ಲೂ ಮಾಡಿದ್ಯಾ, ಒಳ್ಳೆ ರಾಜಕಾರಣಿ, ನೀನು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಹೋಗಬೇಡ, ಈ ಬಾರಿ 94ರಲ್ಲಿ ನಿನಗೆ ಟಿಕೆಟ್ ಕೊಡ್ತಾ ಇದ್ದೀವಿ, ಕೊಡ್ತೀನಿ, ಇದು ಪ್ರಾಮಿಸ್ ಅಂತೇಳಿ ಒಂದು 300 ಜನ ಹಿರಿಯರು ಇದ್ದಂತಹ ಒಂದು ರಾಮಮಂದಿರದ ಮುಂದೆ ದೇವೇಗೌಡರು ನನಗೆ ಹೇಳಿದ್ರು. ಆ ಕಾರಣಕ್ಕೋಸ್ಕರನೇ ಯುವ ಜನತಾ ದಳದಿಂದ ನನ್ನ ಅಧ್ಯಕ್ಷ ಆದ ತಕ್ಷಣ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದೀನಿ, ಒಳ್ಳೆ ಭವಿಷ್ಯ ಇದೆ ಅಂಥೇಳಿ ನನಗೆ ಅವತ್ತು ಅಷ್ಟು ಜನರ ಒಂದು ಹಿರಿಯರ ಸಮ್ಮುಖದಲ್ಲಿ ನನಗೆ ಅವರು ಹೇಳಿದ್ರು, ಆದೇಶ ನೀಡಿದ್ರು. ಆದರೂ ಕೂಡ ದೇಶದ ಹಿತದೃಷ್ಟಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಹಳ ಇಷ್ಟಪಟ್ಟು ಸಹಸ್ರಾರು ಬೆಂಬಲಿಗರೊಂದಿಗೆ ಸಮರ್ಪಣಾ ಸಮಾವೇಶ ಅನ್ನುವಂತಹ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ನಡೆಸಿ ಅನಂತಕುಮಾರ್ ರವರು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ರವರು ಮತ್ತು ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಅನೇಕ ಪ್ರಮುಖ ಬಿ ಜೆ ಪಿ ನಾಯಕರ ಸಮ್ಮುಖದಲ್ಲಿ ನಾನು ಸೇರ್ಪಡೆಗೊಂಡೆ. ಅವತ್ತು ಒಡೆಯರ್ ಅವರು ಅಲ್ಲೇ ಹೇಳಿದರು, ಚಾಮರಾಜ ಕ್ಷೇತ್ರದ ಟಿಕೆಟ್ ಜಯಪ್ರಕಾಶ್ಗಿಂತ ಅಲ್ಲೇ ಘೋಷಣೆ ಮಾಡಿದ್ರು. ಅಷ್ಟು ಬೃಹತ್ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಕಾರ್ಯಕರ್ತರ ನಡುವೆ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ಜಯಪ್ರಕಾಶ್ ಅವರಿಗೆ ಮಾತ್ರ ಟಿಕೆಟ್ ಚಾಮರಾಜ ಕ್ಷೇತ್ರ ಅಂತೇಳಿ ಹೇಳಿದ್ರು. ಕೃಷ್ಣರಾಜನು ಕೂಡ ಅವರು ಪ್ರಮೋದ ದೇವಿ ಅವರ ಹೆಸರನ್ನು ಸೇರಿಸ್ಕೊಂಡಿದ್ರು. ಅವತ್ತು ಆ ಚುನಾವಣೆಯಲ್ಲಿ ಅಲ್ಲಿ ರಾಷ್ಟ್ರೀಯ ಮುಖಂಡರು ಹೇಳಿದ್ರು, ಮೈಸೂರು, ಮಂಡ್ಯ, ಹಾಸನ, ಚಾಮನಗರ ಏನೇ ಇದ್ದರೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಯಾರಿಗೆ ಪಟ್ಟಿ ಕೊಡ್ತಾರೆ ಅವ್ರಿಗೆ ಟಿಕೆಟ್ ನೀಡ್ತೀವಿ ಅಂತೇಳಿ ಅವರು ಅಲ್ಲಿಂದ ಆದೇಶವನ್ನು ಕಳಿಸಿದ್ರು. ಹಾಗಾಗಿ ನಂದು ಮತ್ತು ಪ್ರಮೋದ ದೇವಿ ಅವರ ಹೆಸರನ್ನು ಅಲ್ಲಿ ಹಾಕಿದ್ರು. ಅಂಥ ಸಂದರ್ಭದಲ್ಲಿ ಟಿಕೆಟ್ ಕೂಡ ಘೋಷಣೆ ಆಯಿತು ನನಗೆ ಡೆಲ್ಲಿನಲ್ಲಿ. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನನ್ನ ನಾಯಕರು, ಅವರು ಡೆಲ್ಲಿಲಿ ಹೇಳಿದ್ರು ಫೋನ್ ಮಾಡಿ, ಆಗಿದೆ ಟಿಕೆಟ್, ನೀವು ಮುಂದಿನ ವಾರ ಬಂದು ಬಿ ಫಾರ್ಮ್ ತೊಗೊಂಡೋಗಿ ಅಂತ. ಅಂಥ ಸಂದರ್ಭದಲ್ಲಿ ರಾಜಕೀಯ ಬದಲಾವಣೆಗಳು, ನಮ್ಮ ಕಾರ್ಯಕರ್ತರ ಉತ್ಸವ ಪಟಾಕಿ ಸಿಡಿಸೋದ್ರ ಮುಖಾಂತರ ಅದೆಲ್ಲ ಆಯಿತು. ಏನೋ ಒಂದು ರಾಜಿ ಮಟ್ಟದಲ್ಲಿ ಮಾನ್ಯ ಶ್ರೀ ದಿವಂಗತ ಶಂಕರ್ ಲಿಂಗೇಗೌಡರವರಿಗೆ ಶುದ್ಧ ಮನಸ್ಸಿನಿಂದ, ಒಳ್ಳೆ ಮನಸ್ಸಿಂದ ಅವ್ರಿಗೆ ಟಿಕೆಟ್ನ ನಾನು ತ್ಯಾಗ ಮಾಡಿ, ಕೇವಲ ತ್ಯಾಗ ಮಾಡಿದ್ದಲ್ಲ, 40 ವರ್ಷದಲ್ಲಿ ಏನು ಪಕ್ಷ ಕಟ್ಟಬಹುದು, 4 ತಿಂಗಳಲ್ಲಿ ನನಗಿರುವ ಜನರ ಬೆಂಬಲದಿಂದ, ನನಗಿರುವ ಜನಪ್ರಿಯತೆಯಿಂದ ಪಕ್ಷವನ್ನು ಮಿಂಚಿನ ರೀತಿಯಲ್ಲಿ
ಚಾಮರಾಜ ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರನ ಸಂಘಟನೆ ಮಾಡಿದೆ. ಅವತ್ತು ಸಾವಿರಾರು ಜನ ಅವತ್ತು ಬಿ ಜೆ ಪಿಗೆ ಬರೋಕ್ಕೆ ಮಾಡಿದೆ. 89ರ ಚುನಾವಣೆ ಫಲಿತಾಂಶ ನೋಡಿ. ಚಾಮರಾಜ ಕ್ಷೇತ್ರದಲ್ಲಿ ಶ್ರೀಮತಿ ಮೈಥಿಲಿ ಅವರು ವಕೀಲರು ನಿಂತ ಸಂದರ್ಭದಲ್ಲಿ 4,000 ವೋಟ್ ಬಂದಿತ್ತು. ಕೃಷ್ಣರಾಜದಲ್ಲಿ ವೀರಭದ್ರಯ್ಯ ಅವರು ನಿಂತ ಸಂದರ್ಭದಲ್ಲಿ 5,500 ವೋಟ್ ಬಂದಿತ್ತು. ನರಸಿಂಹರಾಜದಲ್ಲಿ ಮಾರುತಿರಪ್ಪ ಅವರು ನಿಂತ ಸಂದರ್ಭದಲ್ಲಿ ಕೇವಲ 15,000 ವೋಟ್ ಬಂದಿತ್ತು. ಅದೇ ಈ 94 ಚುನಾವಣೆಯಲ್ಲಿ ನಾನು ಮತ್ತು ನನ್ನ ಬೆಂಬಲಿಗರು, ಜೀವರಾಜ್ ಆಳ್ವವರ ಬೆಂಬಲಿಗರು ಎಲ್ಲರೂ ಸೇರಿ ಅಂಥ ಅದ್ಭುತವಾಗಿ ಪಕ್ಷವನ್ನು ಸಂಘಟನೆ ಮಾಡಿದೋ. ಟಿಕೆಟ್ನ ಕೊಟ್ಟು ತ್ಯಾಗ ಮಾಡಿ ಶುದ್ಧ ಮನಸ್ಸಿಂದ ಪ್ರಚಾರ ನಡೆಸಿ 3 ಜನರು ಗೆಲ್ಲುವಂತೆ ಮಾಡಿದೋ. ಅವತ್ತು ಬಿ ಜೆ ಪಿ ಗಾಳಿ ರಾಜ್ಯದಲ್ಲಿ ಇರಲಿಲ್ಲ. 40 ಸೀಟ್ಗಳು ಬಂತು ಬಿ ಜೆ ಪಿಗೆ ರಾಜ್ಯದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಮೈಸೂರು ನಗರ ನರಸಿಂಹರಾಜ ಅವತ್ತು ಗೆದ್ದಿದ್ವಿ. ಇವತ್ತವರೆಗೂ ಮತ್ತೆ ನಾವು ಗೆದ್ದಿಲ್ಲ ನರಸಿಂಹರಾಜ ಕ್ಷೇತ್ರನ. ಇದು ಭಾಳ ಇಂಪಾರ್ಟೆಂಟ್ ವಿಚಾರ. ಅತಿ ಹೆಚ್ಚು ಹಿಂದೂಗಳಿದ್ದಾರೆ, ಆದರೂ ನಾವಲ್ಲಿ ಗೆಲ್ತಾ ಇಲ್ಲ. ಇರಲಿ, ಅದು ಒಂದು ಕಡೆ ರಾಜಕೀಯ. ಆದರೆ ಇವತ್ತು